ರಘುದೊಡ್ಡೇರಿ ಅವರು ಹೇಳ್ತಾ ಇದ್ರು ಒಂದಷ್ಟು ಅಭಿವೃದ್ಧಿಗಳಾಗಬೇಕು. ಆ ನಿಟ್ಟಿನಲ್ಲಿ ರಾಮನಗರ ಜಿಲ್ಲೆಯ ಹೆಸರನ್ನ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಚೇಂಜ್ ಮಾಡಲಾಗಿದೆ, ಬದಲಾವಣೆ ಮಾಡಲಾಗಿದೆ. ಅದರ ನಡುವೆ ಬಿಜೆಪಿಯವರು ಕೂಡ ಪ್ರಸ್ತಾವನೆಯನ್ನ ಸಲ್ಲಿಸಿದ್ರು, ಆ ನಿಟ್ಟಿನಲ್ಲಿ ಬದಲಾವಣೆ ಮಾಡಿರೋದು ಅಂತ ಹೇಳಿ. ಸರ್, ನೀವೇನ್ ಹೇಳ್ತೀರಾ? ರಘುದೊಡ್ಡೇರಿ ಅವರಿಗೆ ಸ್ವಲ್ಪ ಇತಿಹಾಸದ ಒಂದು ಮರವು ಜಾಸ್ತಿ ಅಂತ ಕಾಣುತ್ತೆ. ಈ ಸರ್ಕಾರ ಬಂದಾದ್ಮೇಲೆ ಇಕ್ಬಾಲ್ ಹುಸೇನ್ ಆಗ್ಬೋದು, ಮಾಗಡಿಯ ಬಾಲಕೃಷ್ಣ ಆಗ್ಬೋದು, ರಾಮಲಿಂಗಾರೆಡ್ಡಿ ಆಗ್ಬೋದು, ಇವರು ಮುಖ್ಯಮಂತ್ರಿಗಳಿಗೆ ಪ್ರಸ್ತಾವನೆ ಕೊಟ್ಟಿದ್ದಂಥದ್ದು, ಇನ್ಕ್ಲೂಡಿಂಗ್ ಆಲ್ ದ MLC ಕಾಂಗ್ರೆಸ್ MLCsಗಳು, ಇನ್ಕ್ಲೂಡಿಂಗ್ DCM ಜೊತೆಗೆ ಹೋಗಿ ಕೊಟ್ಟಿದ್ದಂಥದ್ದು. ಅದನ್ನ ಅವ್ರು ಮರ್ತೋಗ್ಬಿಟ್ಟಿದ್ದಾರೆ. ಪದೇ ಹೇಳ್ತಾ ಇದ್ದಂಥದ್ದು, ಬೆಂಗಳೂರಿನ ಗ್ರಾಮಾಂತರದವರು ನೀವು ಬಂದ್ಬಿಟ್ಟು ಜಮೀನ್ ಮಾರ್ಕೋಬೇಡಿ, ಮುಂದಕ್ಕೆ ಒಳ್ಳೆ ಬೆಲೆ ಬರುತ್ತೆ, ಬೆಲೆ ಅಭಿವೃದ್ಧಿ ಬರುತ್ತೆ ಅಂತಲ್ಲ, ಬೆಲೆ ಬರುತ್ತೆ ಅಂತ ಹೇಳ್ತಾ ಇದ್ದಂಥದ್ದು. ನಾನು ಕಾಂಗ್ರೆಸ್ನವ್ರು ಕೇಳ್ತೀನಿ, ಏನ್ರಿ ಹೆಸರು ಬದಲಾಯಿಸಿದ್ರೆ ಮಾತ್ರ ಬದಲಾವಣೆ ಮಾಡೋದಾ? ಹಾಗಾದ್ರೆ ಬೆಂಗಳೂರು ಹೆಸರಿನಲ್ಲಿ ಮಾತ್ರ ಬದಲಾವಣೆ ಅಂದ್ರೆ ಕರ್ನಾಟಕಕ್ಕೂ ಬೆಂಗಳೂರು ಹೆಸರು ಇಟ್ಬಿಡಿ, ಕರ್ನಾಟಕಕ್ಕೂ ಬೆಂಗಳೂರು ಹೆಸರು ಇಟ್ಬಿಡ್ರಿ. ನಾಚಿಕೆ ಆಗಲ್ವಾ ನಿಮಗೆ? ಹೆಸರಿಂದ ಯಾರ ಹಣೆ ಬರನು ಬರೆಯೋಕ್ಕಾಗಲ್ಲ. ನೀವು ಕೆಲಸ ಮಾಡಿದ್ರಿಂದ ಜನ ನಿಮ್ಗೆ ಇಷ್ಟಪಟ್ಟಿದ್ರೆ, ಜನ ನಿಮ್ ಕೆಲಸ ಮಾಡಿದ್ ಒಪ್ಕೊಂಡಿದ್ರೆ ಮಾತ್ರ ಆಗುವಂತದೇ ಹೊರತು ಏನ್ ಇನ್ವೆಸ್ಟ್ಮೆಂಟ್ಸ್. ಇದೇ DK ಶಿವಕುಮಾರ್, ಇದೇ ಇವ್ರ ಮಂತ್ರಿಗಳು ಬಾಲಕೃಷ್ಣ ಅವರೆಲ್ಲ 2007ರಲ್ಲೂ ಇದ್ರತಾನೆ ರಾಮನಗರ ಜಿಲ್ಲೆ ಆಗ್ಬೇಕಾದಾಗ. ಅವಾಗ ಗೊತ್ತಾಗ್ಲಿಲ್ವಾ ಅವ್ರಿಗಲ್ಲಿ? ಅವಾಗ ಯಾರು ಅನ್ನೋ ಪೋಸ್ಟ್ ಅವಾಗ ಆಗಿದ್ದಾಗ ಅವಾಗೇನಾಯ್ತು? ಅವಾಗೇನು ಇನ್ವೆಸ್ಟ್ಮೆಂಟ್ಸ್ ಬರ್ತಿರಲಿಲ್ಲ, ಇದು ಮಾಡ್ತಿರಲಿಲ್ಲ ಅಂತ. ಇವತ್ತು ಬಿಡದಿ ಇಂಡಸ್ಟ್ರಿಯಲ್ ಟೌನ್ ಆಗಿರೋದು ಹೆಂಗೆ? ಆರೋಲ್ ಇಂಡಸ್ಟ್ರಿಯಲ್ ಟೌನ್ ಆಗಿರೋದು ಹೆಂಗೆ? ಭಾಗ 1, phase 1, phase 2 ಎಲ್ಲ ನೋಡಿದ್ರೆ ತಾವದಲ್ಲಿ ಎಕ್ಸ್ಪಾನ್ಷನ್ಸ್ ಆಫ್ ಟೊಯೋಟಾ ನೋಡಿದ್ರೆ ನೀವಲ್ಲಿ ನೋಡಿಲ್ಲ. ಯಾಕಂದ್ರೆ ನಿಮಗೆ ಏನಂತಾರೆ, ಜಮೀನುಗಳ ಫಲವತ್ತತೆ ಹೆಚ್ಚಬೇಕು ಅನ್ನೋಂತಲ್ಲ, ರೈತರ ಒಂದು ಇದನ್ನ ದುಪ್ಪಟ ಮಾಡಬೇಕು, ಅವರ ಒಂದು ಇದನ್ನ ಸ್ಥಿತಿಗತಿಗಳ ಇದು ಮಾಡಬೇಕು ಅಂತಲ್ಲ, ರೇಷ್ಮೆ ಮಾರುಕಟ್ಟೆಯ ಗೂಡುಗಳನ್ನ ಇನ್ನು ಎತ್ತರದ ಮಟ್ಟಕ್ಕೆ ಮಾಡಬೇಕು ಅಂತಲ್ಲ, ಅದಕ್ಕೆ ಸುಮಾರು ಬೆಲೆಗೆ ತರಬೇಕು ಅಂತದಲ್ಲ, ರಾಗಿ ಬೆಳೆದೇನು ಇದು ಮಾಡುವಂಥದ್ದಲ್ಲ, ಯಾವುದೂ ಮಾಡ್ದಿರಾನೆ ಏನು ಹೆಸರು ಮಾತ್ರ ಚೇಂಜ್ ಮಾಡಿ. ಹಂಗಂದ್ರೆ ಹೆಸರು ಚೇಂಜ್ ಮಾಡಬೇಡ್ರಿ, DK ಶಿವಕುಮಾರ್ ಹೆಸರು ಚೇಂಜ್ ಮಾಡಿಸ್ಕೊಂಡ್ಬಿಡ್ರಿ, ಇನ್ವೆಸ್ಟ್ಮೆಂಟ್ ಬರುತ್ತೆ. ಬೆಂಗಳೂರು ಅವ್ರು ಉಸ್ತುವಾರಿ ಸಚಿವರತ್ತಾನೆ, ಅವ್ರು ಬರ್ತಾರದಲ್ಲಿ 2 ವರ್ಷದಿಂದ ನಿಮ್ ಯೋಗ್ಯತೆಗೆ ಬೆಂಗಳೂರಿನ ಗ್ರೇಟರ್ ಬೆಂಗಳೂರು ಅಂತ ಹೇಳ್ಬಿಟ್ಟು ಜನರನ್ನ ನೀರಲ್ಲಿ ಮುಳುಗಿಸಿದ್ರಲ್ರಿ. ಯಾವ ಹೆಸರು ಚೇಂಜ್ ಮಾಡಿದ್ರಿ? ಗ್ರೇಟರ್ ಬೆಂಗಳೂರು ಅಂದ್ಬಿಟ್ಟು ಯಾವ ಉದ್ಧಾರ ಮಾಡಿದ್ರಿ? ಇಲ್ಲಿ ಉದ್ಧಾರ ಮಾಡಿದ್ ಸಾಕು 5-6 ಜನರ ಅಮಾಯಕರ ಪ್ರಾಣ ಹೋಯ್ತು, ಜನರು ಆಸ್ತಿ ಪಾಸ್ತಿ ನೀರಲ್ಲಿ ತೇಲಾಡ್ತಾ ಐತೆ. ಯಾವ ಇದು ಇಲ್ದಿರಾ ಮನೆ ಕಟ್ಕೊಳಕ್ ಸರಿಯಾಗಿ ಇದು ಮಾಡ್ರಿ ಅಂತ ಇಲ್ಲಿ ಬೆಂಗಳೂರು ಹಾಳು ಮಾಡಿದಲ್ದಿರಾ, ಇನ್ ಬೆಂಗಳೂರು ಗ್ರಾಮಾಂತರ ರಾಮನಗರ ಜಿಲ್ಲೆ ಹಾಳು ಮಾಡ್ತಾ ಇದ್ದೀರಾ. ನಿಮ್ಗೆ ನಾಚಿಕೆ ಆಗಲ್ವಾ ನಿಮ್ ಕದಲ್ಲಿ? ಹಾಗಾದ್ರೆ ಬೆಂಗಳೂರುದು ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಕರ್ನಾಟಕದ ಹೆಸರೇ ಚೇಂಜ್ ಮಾಡ್ಬಿಡ್ತೇನ್ರಿ? ಅವ್ರ ಹೆಸರು ಚೇಂಜ್ ಮಾಡ್ಕೊಳ್ಳಿ ಮೊದಲು. ರಘುದೊಡ್ಡೇರಿ ಅವರೇ, ಈಗ ಅವ್ರು ಹೇಳೋದು ರಾಮನಗರ ಅಷ್ಟೇ ಅಲ್ಲ, ಇಡೀ ಕರ್ನಾಟಕದ ಹೆಸರನ್ನೇ ಚೇಂಜ್ ಮಾಡಿ ಬೆಂಗಳೂರು ಅಂತ ಇಟ್ಬಿಡಿ, ಸಂಪೂರ್ಣವಾಗಿ ಇನ್ನು ದೊಡ್ಡ ಇನ್ವೆಸ್ಟರ್ಸ್ ಗಳು ಬರ್ತಾರೆ, ದೊಡ್ಡ ಕಂಪನಿಗಳು, ದೊಡ್ಡ ಫ್ಯಾಕ್ಟರಿಗಳು ಶುರುವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಯದುಕುಮಾರ್ ಗೌಡ ಅವರು. ಆಯ್ತು, ಅವರು ಮೊದಲನೇದಾಗಿ ಬಿಜೆಪಿ ವಕ್ತಾರರ ಅಸಹಾಯಕತೆಯನ್ನ ಮತ್ತೆ ಬಿಜೆಪಿ ವಕ್ತಾರರ ಪ್ಲೀಸ್ ವೈಟ್ ಬಿಜೆಪಿ ವಕ್ತಾರರ ಅಸಹಾಯಕತೆಯನ್ನ ಅರ್ಥ ಮಾಡ್ಕೊಳ್ತೇನೆ. ಈಗ ರಾಮನಗರ ಜನ ಏನಾದ್ರೂ ಸರ್ಕಾರದ ಮುಂದೆ ಪ್ರಸ್ತಾವನೆ ಇಟ್ಟಿದ್ರಾ, ರಾಮನಗರ ಜಿಲ್ಲೆ ಬೇಡ ಸರ್, ಬೆಂಗಳೂರಿಗೆ ಸೇರಿಸ್ಬಿಡಿ, ಏನು ಅಭಿವೃದ್ಧಿ ಆಗ್ತಿಲ್ಲ ಅಂತ ಹೇಳಿ? ನೋಡಿ, ಒಂದ್ ನಿಮಿಷ. ರಾಮನಗರದ ರಾಮನಗರದಲ್ಲಿರ್ತಕ್ಕಂಥ ಇತಿಹಾಸವನ್ನ ನಾವು ಅದ್ರಲ್ಲಿರ್ತಕ್ಕಂಥ ಕಲ್ಚರ್ನ, ಸಂಸ್ಕೃತಿನ ನಾವು ಯಾವ್ದು ಬದಲಾವಣೆ ಮಾಡ್ತಿಲ್ಲ. ರಾಮನಗರ ಜಿಲ್ಲೆ ಆಗೋದಕ್ಕಿಂತ ಮೊದಲು ಬೆಂಗಳೂರು ರೂರಲ್, ಬೆಂಗಳೂರು ಗ್ರಾಮೀಣ ಅಂತ ಇದ್ದಿದ್ರಿಂದ, ಸೊ ಇಡೀ ದೇಶದ ಪ್ರಪಂಚಾದ್ಯಂತ ಬೆಂಗಳೂರು ಅಂತ ಹೇಳಿದ್ರೆ ಅದರದೇ ಆದಂತ ಒಂದು ಐತಿಹಾಸಿಕ ಇತಿಹಾಸ ಇದೆ, ಮತ್ತೆ ಅದರದೇ ಆದಂತ ಒಂದು ಅಟ್ರಾಕ್ಷನ್ ಇದೆ. ಆ ಅಟ್ರಾಕ್ಷನ್ ಅನ್ನ ಹಾಳು ಮಾಡದಂತ ಸಂದರ್ಭದಲ್ಲಿ ಅಲ್ಲಿನ ಏನು ದೇವನಹಳ್ಳಿ ಮತ್ತೆ ಬೇರೆ ಪ್ರದೇಶಗಳಲ್ಲಿ, ಪ್ಲೀಸ್ ವೈಟ್, ಬೇರೆ ಪ್ರದೇಶಗಳಲ್ಲಿ ಹೇಗೆ ಈಗ ದೇವನಹಳ್ಳಿನಲ್ಲಿ 1 ಎಕರೆ ಜಮೀನು 8ರಿಂದ 10 ಕೋಟಿ ಇದೆ. ಅದೇ ನೀವು ರಾಮನಗರ ಜಿಲ್ಲೆ ಬಿಡದಿ ಹತ್ರ ಬಂದ್ರೆ ನಿಮಗೆ ಇನ್ನು ಈಗ್ಲೂ ಕೂಡ 1ರಿಂದ 2 ಕೋಟಿ ಇದೆ. ಅಂದ್ರೆ ಯಾಕೆ ಅಷ್ಟೊಂದು ಅಭಿವೃದ್ಧಿನಲ್ಲಿ ಯಾಕೆಂದೇ ಬಿಟ್ಟು ಬಿಜೆಪಿ ಸರ್ಕಾರದಲ್ಲಿ? ಹಾಗಾಗಿ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಮಾನ್ಯ DK ಶಿವಕುಮಾರ್ ಅವರು ಅಲ್ಲಿನ ಜನರಿಗೆ ಅನ್ಯಾಯವಾಗದ ಹಾಗೆ ಒಂದ್ ನಿಮಿಷ ನಿಮ್ ಮಾತು ಹೆಂಗಿದೆ ಅಂದ್ರೆ, ರೈತರು ಜಮೀನೆಲ್ಲ ಮಾರ್ಕೊಂಡ್ಬಿಡಿ ಕೋಟ್ಯಾಂತರ ರೂಪಾಯಿಗೆ, ಜಮೀನೆಲ್ಲ ಮಾರಬೇಡಿ ಅಂತಾನೆ ಹೇಳಿದ್ದು ಮಾನ್ಯ DK ಶಿವಕುಮಾರ್ ಅವರು. ರೈತರಿಗೆ ಹೇಳಿದ್ದಾರೆ, ನಮ್ಮ ಪ್ರದೇಶ ಡೆವಲಪ್ ಆಗ್ತದೆ, ಅಭಿವೃದ್ಧಿ ಹೊಂದುತ್ತೆ, ನೀವು ಯಾವುದೇ ಜಮೀನನ್ನ ಮಾರಬೇಡಿ ಅಂತ ಹೇಳಿ. ಈಗ ಹೊಸದಾಗಿ ಬೆಂಗಳೂರಿಗೆ ಏನು ಗ್ರೇಟರ್ ನೋಯ್ಡಾ ಇದೆ, ಏನು ನಯ ಮುಂಬೈ ಇದೆ, ಅದೇ ರೀತಿ ಬೆಂಗಳೂರಿನ ಗ್ರೇಟರ್ ಬೆಂಗಳೂರನ್ನ ಹೊಸದಾಗಿ ನಾವು ಬಿಡದಿಯಲ್ಲಿ 10,000 ಎಕರೆನಲ್ಲಿ ಇಂಡಸ್ಟ್ರಿಗಳು ಮತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಡೆವಲಪ್ ಮಾಡ್ತಾ ಇದ್ದೇವೆ. ಅಂದ್ರೆ ಇಡೀ ಪ್ರಪಂಚದಲ್ಲಿ ಇರ್ತಕ್ಕಂಥ ದುಬೈನಲ್ಲಿ ಇರುವಂತ ರೀತಿ
ಬೆಂಗಳೂರಿನ ಬಿಡದಿಯಲ್ಲಿ ಸರಿಸುಮಾರು 8,900 ಎಕರೆ, ಐ ಥಿಂಕ್ ರಫ್ಲಿ ಅರೌಂಡ್ 10,000 ಎಕರೆನಲ್ಲಿ ಮಾಡ್ತಾ ಇದ್ವಿ. ಅಂದ್ರೆ ಇದರ ಮೂಲ ಉದ್ದೇಶ ಅಲ್ಲಿನ ಗ್ರಾಮೀಣ ಪ್ರದೇಶದ ಜನರಿಗೆ ಅನುಕೂಲ, ಒಂದು ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ಬೇಕು, ಇಂಡಸ್ಟ್ರಿಯಲ್ ಎಕನಾಮಿಕ್ ಜನರೇಟ್ ಆಗ್ಬೇಕು, ಮತ್ತೆ ಅಲ್ಲಿರ್ತಕ್ಕಂಥ ಜನರಿಗೆ ಉದ್ಯೋಗ ಸಿಗ್ಬೇಕು. ಅದರ ಜೊತೆನಲ್ಲಿ ಅಲ್ಲಿರ್ತಕ್ಕಂಥ ಜಮೀನಿಗೆ ಮೂಲಭೂತವಾದಂತ ಬೆಲೆ ಸಿಗ್ಬೇಕು. ಇದನ್ನೆಲ್ಲಾನು ಕೂಡ ನಾವು ಗಮನದಲ್ಲಿ ಇಟ್ಕೊಂಡು ನಾವು ಬೆಂಗಳೂರನ್ನ ಮಾಡಿದ್ದೇವೆ. ಈಗ ರಘು ದೊಡ್ಡೇರಿ ಅವರೇ, ಈಗ ರಾಮನಗರ ಜಿಲ್ಲೆನ ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಬದಲಾವಣೆ ಮಾಡಿದ ತಕ್ಷಣ ದೊಡ್ಡ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ಗಳು ಬರ್ತಾರಾ, ಇನ್ವೆಸ್ಟ್ ಮಾಡ್ತಾರಾ? ಅದು ಸಾಧ್ಯನಾ? ನೋ, ಆಬ್ವಿಯಸ್ಲಿ ಎಸ್. ಇಲ್ಲ ಅಂತ ಹೇಳಿದ್ರೆ ಇಲ್ಲ ಅಂತ ಅಲ್ಲ, ಒಂದ್ ನಿಮಿಷ, ಆತರ ಇಲ್ಲ ಅಂತ ಹೇಳಿದ್ರೆ ಬಿಜೆಪಿ ಸರ್ಕಾರದ 4 ವರ್ಷದ ಅವಧಿಯಲ್ಲಿ ಯಾಕೆ ಯಾವುದೇ ಹೊಸ ಉದ್ದಿಮೆಗಳಲ್ಲಿ ಬರಲಿಲ್ಲ? ಎಕ್ಸೆಪ್ಟ್ 1996 ಬಂದಂತ ಟೊಯೋಟಾ ಕಿರ್ಲೋಸ್ಕರ್ ಬಿಟ್ರೆ, ಇನ್ನು ಅಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಕಂಪನಿಗಳು ಬಿಟ್ರೆ ಯಾಕೆ ಬಿಜೆಪಿ ಯಾವುದಲ್ಲಿ ಬರ್ಲಿಲ್ಲ? ಯಾಕೆ ಅಂತ ಹೇಳಿದ್ರೆ ಒಂದು ಸೈಕಾಲಜಿಕಲ್ ಮೆಂಟಲ್ ಇದಿದೆ ಡಿಸಿಷನ್ಸ್. ಬೆಂಗಳೂರು ಅಂತ ಹೇಳಿದ್ರೆ ಒಂದು ಓಕೆ, ಇದು ಪ್ರಬುದ್ಧವಾದ ನಗರ. ರಾಮನಗರ ಅಂತಂದ್ರೆ ಹಾಗಿದ್ರೆ ಇವ್ರು ಇಡೀ ಇಂಡಿಯಾನ, ನೀವು ಏನು ಬೆಂಗಳೂರನ್ನ ಇಡೀ ರಾಜ್ಯಕ್ಕೆ ಇಡಿ ಅಂತ ಹೇಳ್ತಿದಾರಲ್ಲ, ಇಡೀ ದೇಶಕ್ಕೆ ಭಾರತವನ್ನ ತೆಗೆದ್ಬಿಟ್ಟು ಇವರು ಬೇರೆದನ್ನ ಇಡೀ ಶ್ರೀರಾಮ ನಗರ ಅಂತ ಇಡಕ್ಕೆ ಹೇಳಿ ಬೆಂಗಳೂರು ಇಡೀ ದೇಶಕ್ಕೆ, ನಾವು ಬೆಂಗಳೂರು ಇಡೀ ಕರ್ನಾಟಕಕ್ಕೆ ನಾವು ಬೆಂಗಳೂರು ಅಂತ ಇಡ್ತೇವೆ. ಬಿಜೆಪಿ ಹೋಗೋದ್ ಬೇಡ. ಈಗ ರಾಮನಗರ ಜಿಲ್ಲೆ ಬಗ್ಗೆ ಮಾತನಾಡ್ತಿದ್ವಿ, ರಾಮನ ವಿಚಾರ ಇಲ್ಲಿ ಬೇಡ ರಘು ದೊಡ್ಡೇರಿ ಅವರೇ. ಅಂದ್ರೆ ಬೆಂಗಳೂರು ನೋಡಿ, ನಾವು ಈಗ ಒಂದ್ ನಿಮಿಷ ಪ್ಲೀಸ್ ನೋಡಿ, ಬೆಂಗಳೂರು ಗ್ರಾಮಾಂತರ ಪ್ರದೇಶ ಜಿಲ್ಲೆಯನ್ನ ನಾವು ಹೇಗೆ ಬೈಫರ್ಕೇಟ್ ಆದ ನಂತರ ಅಲ್ಲಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಸರಿಪಡಿಸಲು, ಅಲ್ಲಿರ್ತಕ್ಕಂಥ ರೈತರಿಗೆ ಮತ್ತೆ ಅಲ್ಲಿರ್ತಕ್ಕಂಥ ಉದ್ಯೋಗವನ್ನು ಹೊಸದಾಗಿ ಸೃಷ್ಟಿ ಮಾಡಲು ಹೊಸ ಇಂಡಸ್ಟ್ರಿಯಲ್ ಏರಿಯಾವನ್ನ ಮತ್ತೆ ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ಮಾಡ್ತಾ ಇದ್ದೇವೆ. ಇದರ ಕಾರಣಕರ್ತರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು. ಡಿ ಕೆ ಶಿವಕುಮಾರ್ ಒಮ್ಮೆ ಅಂದ್ರೆ ಇಡೀ ಬೆಂಗಳೂರು ಗ್ರಾಮೀಣ ಈಗ ರಘು ದೊಡ್ಡೇರವರೇ, ಒಂದಷ್ಟು ವಿಚಾರಗಳ ಬಗ್ಗೆ ಚರ್ಚೆ ಆಗ್ತಾ ಇದೆ. ಇದು ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು DCM DK ಶಿವಕುಮಾರ್ ಅವರು. ಯಾಕಂದ್ರೆ ಕುಮಾರಸ್ವಾಮಿ ಕುಮಾರಸ್ವಾಮಿ ಹಾಗೆ DCM DK ಶಿವಕುಮಾರ್ ಅವರ ನಡುವಿನ ಜಗಳ, ಆ ಪ್ರತಿಷ್ಠೆ, ಆ ಕಾದಾಟ ಅದು ಜಗಜ್ಜಾಹಿರ, ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಅಂದ್ರೆ ಬಹಳ ಪ್ರತಿಷ್ಠೆಯಾಗಿ ತೆಗೆದುಕೊಂಡ್ರು. ಕುಮಾರಸ್ವಾಮಿ ಅವರು ಜಿಲ್ಲೆಯಾಗಿ ಘೋಷಣೆ ಮಾಡಿದ್ರು, ಅದನ್ನ ನಾನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಈ ರೀತಿ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಕುಮಾರಸ್ವಾಮಿ ಅವರು ದ್ವೇಷದ ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಬೆಂಗಳೂರು ದಕ್ಷಿಣ ಎನ್ನುವ ಜಿಲ್ಲೆಯನ್ನ ಕೇಂದ್ರ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಕಳಿಸಿದಾಗ ಕೇಂದ್ರದ ಮಂತ್ರಿಯಾಗಿ ಅದರ ಹೆಸರನ್ನ ಕೇಂದ್ರ ಸರ್ಕಾರದ ಮಟ್ಟದಲ್ಲಿ ಸ್ಟಾಪ್ ಮಾಡ್ತಾರೆ. ಅಂದ್ರೆ ರಾಜ್ಯ ಸರ್ಕಾರ ಕಳಿಸಿದಂತಹ ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನ ಬದಲಾವಣೆ ಮಾಡುವುದಕ್ಕೆ ಮಾನ್ಯ ಕುಮಾರಸ್ವಾಮಿ ಅವರು ಸ್ಟಾಪ್ ಮಾಡ್ತಾರೆ. ಹಾಗಾದ್ರೆ ರಾಜಕೀಯ ದ್ವೇಷವನ್ನ ಮಾಡ್ತಿರ್ತಕ್ಕಂಥದ್ದು ಯಾರು? ಮಾನ್ಯ ಕುಮಾರಸ್ವಾಮಿ ಅವರು ಅಲ್ಲಿನ ಜನರ ಭಾವನೆಗಳಿಗೆ ಕೆಲಸ ಮಾಡೋದಾಗಿದ್ರೆ ಅದು ಬೆಂಗಳೂರು ದಕ್ಷಿಣ ಅಂತ ಹೇಳಿ ಮಾಡ್ಬೇಕಿತ್ತು. ರಾಮನಗರ ಸಾಂಸ್ಕೃತಿಕವಾಗಿ ಮತ್ತೆ ಐತಿಹಾಸಿಕವಾಗಿ ಯಾವುದೇ ಬದಲಾವಣೆಗಳನ್ನ ಮಾಡ್ತಾ ಇಲ್ಲ. ಆದ್ರೆ ನಾನು ಇವಾಗ ಒಂದು ಪ್ರಶ್ನೆ ಕೇಳ್ತೇನೆ, ಒಂದ್ ನಿಮಿಷ ಪ್ಲೀಸ್. ನಾವು ನಮ್ಮ ರಾಮನಗರ ಜಿಲ್ಲೆಗೆ ನೀರನ್ನ ಕೊಡುವಂತ ಕೆಲಸ ಯಾರು ಮಾಡಿದ್ರು? ಇವ್ರು ಮಾಡ್ಲೇ ಇಲ್ಲ. ಈಗ ಬೆಂಗಳೂರಿನಲ್ಲಿ ಹರಿತಿರ್ತಕ್ಕಂಥ ವೃಷಭಾವತಿ ನದಿಯನ್ನ ವಾಟರ್ ಫಿಲ್ಟರ್ ಮಾಡಿ ನಾವು ಮೆಂಚನಮಲೆ ಡ್ಯಾಮ್ಗೆ ಕೊಟ್ಟು ರೈತರಿಗೆ ನಾವು ಅನುಕೂಲವನ್ನ ಮಾಡ್ತಾ ಇದ್ದೇವೆ, ನೀರಾವರಿ ಯೋಜನೆಗಳನ್ನ ಕೊಡ್ತಾ ಇದ್ದೇವೆ. ಬಂದಿರೋದಕ್ಕೂ ಕೂಡ ಒಂದು ಐತಿಹಾಸಿಕ ಕಾರಣ ಇದೆ. ಅದೆಲ್ಲವನ್ನ ಇಟ್ಕೊಂಡು ರಾಮನಗರ ಜಿಲ್ಲೆ ಅಂತ ಮಾಡಿದ್ದು. ರಾಮನಗರಕ್ಕೆ ಮಾತ್ರ ಐತಿಹಾಸಿಕ ಕ್ಷಣ ಇದೆ, ಐತಿಹಾಸಿಕ ಇತಿಹಾಸ ಇದೆ, ನಾಟ್ ಎಂಟೈರ್ ಜಿಲ್ಲೆಗೆ. ಕನಕಪುರ ಮತ್ತು ರಾಮನಗರ ಒಂದು ತಾಲೂಕಿಗೆ ಮಾತ್ರ ಇದೆ ಇತಿಹಾಸ. ಮಾಗಡಿ ಮತ್ತೆ ಬೇರೆಗಿಲ್ಲ. ಮಾಗಡಿಗೆ ಕೆಂಪೇಗೌಡರ ಇತಿಹಾಸ ಇದೆ. ಓಕೆ, ಹಾಗಾಗಿ ಏನಾದ್ರು ಹೇಳ್ಬೇಕಂದ್ರೆ ಕೆಂಪೇಗೌಡ ಜಿಲ್ಲೆ ಅಂತ ಹೇಳಿ ಹೇಳೋದ್ರಲ್ಲಿ ಅರ್ಥ ಆಗ್ತದೆ. ಅದನ್ನ ಬಿಟ್ಟು ರಾಮನಗರ ಒಂದು ತಾಲೂಕಿನ ಇತಿಹಾಸವನ್ನ ಇಡೀ ಜಿಲ್ಲೆಗೆ 4-5 ತಾಲೂಕಿಗೆ ಕಳ್ಸಕ್ಕಂತ ತಪ್ಪಾಗ್ತದೆ. ನೀವು ಇನ್ ಕೇಸ್ ರಾಮನಗರ ಜಿಲ್ಲೆಗೆ ಇವ್ರು ಇಡೋದಾಗಿದ್ದಿದ್ರೆ ರಾಮನಗರ ಜಿಲ್ಲೆಗೆ ಕೆಂಪೇಗೌಡ ಜಿಲ್ಲೆ ಅಂತ ಇಡ್ಬೋದಿತ್ತು. ಅದನ್ನ ಮಾಡಿಲ್ಲ. ಬೆಂಗಳೂರು ದಕ್ಷಿಣವನ್ನ ಯಾಕೆ ಅಂತ ಹೇಳಿದ್ರೆ ಅಲ್ಲಿನ ರೈತರ ಮತ್ತೆ ಜನರ ಭಾವನೆಗಳಿಗೆ. ಈಗ 2007ರಲ್ಲಿ ರಾಮನಗರ ಜಿಲ್ಲೆಯಾಗಿದ್ದು, ಅಲ್ಲಿಂದ ಹೌದು, ಅಲ್ಲಿಂದ ಈಗ 2024ಕ್ಕೆ ನೀವು ಹೆಸರು ಬದಲಾವಣೆ ಮಾಡ್ಬೇಕು ಅಂತ, ಅಲ್ಲಿವರೆಗೂ ಏನ್ ಮಾಡ್ತಾ ಇತ್ತು ಕಾಂಗ್ರೆಸ್ ಸರ್ಕಾರ ಅಂತ ಸರ್? ಅಲ್ಲ, ನಾವು ಒಂದ್ ನಿಮಿಷ, ನಾವು ಮಾಡಿದ್ದನ್ನ ನಾವು ಓಕೆ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿ ವೇಟ್ ಮಾಡಿದ್ವಿ. 2023ರ ನಂತರ ನಮ್ಗೆ ಸ್ಟಡಿ ಮಾಡಿದ ನಂತರ ರಾಮನಗರ ಜಿಲ್ಲೆ ಅಂದ ನಂತರ ಇನ್ವೆಸ್ಟ್ಮೆಂಟ್ ಗಳು ಯಾರು ಬರ್ಲಿಲ್ಲ, ಇನ್ವೆಸ್ಟರ್ಸ್ ಗಳು ಯಾರು ಬರ್ಲಿಲ್ಲ, ಹೊಸ ಇಂಡಸ್ಟ್ರಿಗಳು ಯಾವ್ದು ಬರ್ಲಿಲ್ಲ. ಆ ಕಾರಣದಿಂದ ನಾವು ಇಂಡಸ್ಟ್ರಿಗಳನ್ನ ಇನ್ವೆಸ್ಟರ್ಸ್ ಅನ್ನ ಅಟ್ರಾಕ್ಟ್ ಮಾಡೋಕೋಸ್ಕರ, FDI ನ ಅಟ್ರಾಕ್ಟ್ ಮಾಡೋದಕ್ಕೋಸ್ಕರ ಈ ಬೆಂಗಳೂರು ಜಿಲ್ಲೆಯನ್ನ. ಈಗ ರಘು ದೊಡ್ಡೇರಿ ಅವರ ಜನ ಏನ್ ಹೇಳ್ತಿದಾರೆ ಗೊತ್ತಾ? ಈಗ ರಾಮನಗರ ಜಿಲ್ಲೆ ಹೆಸರು ಬದಲಾವಣೆ ಮಾಡಿ ನಾವೇನೋ ದೊಡ್ಡದಾಗಿ ಅಭಿವೃದ್ಧಿ ಮಾಡ್ತೀವಿ, ದೊಡ್ಡ ಇಂಡಸ್ಟ್ರಿ ತರ್ತೀವಿ ಅಂತಿದ್ದಾರೆ.
ಆದ್ರೆ ಇಲ್ಲಿ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ ನಮ್ಮ ಸಚಿವರು. ನಾವು ನೀರಲ್ಲಿ ಮುಳುಗೋಗ್ತಿದೀವಿ, ಬೋಟ್ ಖರೀದಿ ಮಾಡ್ತಿದೀವಲ್ಲ, ನಾವೇ ಇನ್ನೂ ಅಭಿವೃದ್ಧಿ ಆಗಿಲ್ಲ, ಇನ್ ರಾಮನಗರ ಏನ್ ಅಭಿವೃದ್ಧಿ ಮಾಡ್ತಾರೆ ಅಂತ ಜನ ಮಾತಾಡ್ತಿರೋದು. ಇದಕ್ಕೇನ್ ಹೇಳ್ತೀರಾ? ನೋಡಿ, ಒಂದ್ ನಿಮಿಷ. ಬೆಂಗಳೂರು ಈಗ ಈ ವರ್ಷ ಅಲ್ಲ, ಕಳೆದ 5 ವರ್ಷದಿಂದ ಏನು ಬೆಂಗಳೂರು ಮುಳುಗೋಗಿದೆ, ಆ ಮುಳುಗೋಗಿರ್ತಕ್ಕಂಥ ಪ್ರದೇಶದ ಶಾಸಕರು ಏನು ಬಿಜೆಪಿ ಶಾಸಕರುಗಳಿದ್ದಾರೆ, ಆ ಶಾಸಕರು ಇರ್ತಕ್ಕಂಥ ಜಾಗದಲ್ಲೇ ಮುಳುಗೋಗಿರ್ತಕ್ಕಂಥದ್ದು. ಯಲಹಂಕ ಇರಬಹುದು, ಬೊಮ್ಮನಹಳ್ಳಿ ಇರಬಹುದು, KR ಪುರ ಇರಬಹುದು, ಮಹದೇವಪುರ ಇರಬಹುದು, ಇಷ್ಟು ಪ್ರದೇಶ ಬಿಜೆಪಿಯ ಶಾಸಕರು ಕಳೆದ 23 ವರ್ಷದಿಂದ ಅಧಿಕಾರದಲ್ಲಿದ್ದಾರೆ. ಹಾಗಾದ್ರೆ 23 ವರ್ಷ ಏನ್ ಕಡಲೆ ಬೀಜ ತಿಂತಾ ಇದ್ರೆ ಕೇಳಿ. ಬೆಂಗಳೂರನ್ನ ಮುಳುಗಿಸಿರ್ತಕ್ಕಂಥದ್ದು ಇವರೇನೆ. ಮೊದಲನೇ ಬಾರಿಗೆ ಬೆಂಗಳೂರಿಗೆ ಬೋಟ್ ತಂದವರು ಬಿಜೆಪಿ ಅವರು. ಮೊದಲನೇ ಬಾರಿಗೆ ಏನು ರಾಯಲ್ಸ್ ಮತ್ತೆ ಲಕ್ಸುರಿ ಕಾರ್ಗಳನ್ನ ಫ್ಲೋಟ್ ಮಾಡಿಸಿದ್ರು, ನೀರಿನಲ್ಲಿ ಮುಳುಗಿಸಿದ್ದು ಬಿಜೆಪಿ ಅವರು. ಹಾಗಾಗಿ ಯಾವ ನೈತಿಕತೆ ಬಿಜೆಪಿ ಅವ್ರಿಗೆ ಮಾತಾಡೋದಕ್ಕೆ? ನಿಮ್ಗೆ ಆನ್ಸರ್ ಮಾಡ್ತಾರೆ ಯದುಕುಮಾರ್ ಅವರು. ಮೇಡಮ್, ಇವ್ರಿಗೆ ಹೇಳ್ತಾರೆ ಮಳೆ ಬಿಜೆಪಿಯ ಶಾಸಕರಿಗೆ ಅಂತ. ಅಂದ್ರೆ ಎಂತ BJP ಹಾಸ್ಯಾಸ್ಪದ ಅಲ್ಲ ಮೇಡಮ್. ಶಾಸಕರು ಮಳೆ ಇರೋ ಕೂಡ ಕ್ಷೇತ್ರದಲ್ಲೇ ಮಳೆ ಆಗ್ತಿದೆ ಮಳೆ ಅಂತ. ಕೂಡ ಕ್ಷೇತ್ರ ನುಡಿಕೊಂಡು ಬರುತ್ತೆ ಅಂತ. ಎಂತ ನಾನು ಕರ್ಮಕಾಂಡ ರೀ ನಿಮ್ದು ರೀ. BJP ಶಾಸಕರಿರ್ತಕ್ಕಂಥ ನೀವು ಕ್ಷೇತ್ರ ಬಂದಾಗ ಮಳೆ ಸರ್ಕಾರದಲ್ಲಿ ಎಲ್ಲ ಕಡೆ ಬಿಡ್ತಾರೆ. ಸರ್ಕಾರದ ಟೆಂಡರ್ಸ್ ಅವ್ರು ಬಂದು 1600 ಕೋಟಿ ರೂಪಾಯಿ ಟೆಂಡರ್ಸ್ ಇದಾಗಿತ್ತು. ಬಂದಾಗ 1600 ಕೋಟಿ ರಾಜಕಾಲುವೆಗೆ ಆಗ್ಬೋದು, ಸ್ಟ್ರಾಂಗ್ ವಾಟರ್ ಆಗ್ಬೋದು, ರಸ್ತೆಗೆ ಆಗ್ಬೋದು, ಅದನ್ನ ಇದು ಮಾಡಿದಂತದ್ದು. ನೋಡ್ರಿ, ರಾಮನಗರ ಜಿಲ್ಲೆಗೆ ರಾಮನ ಸ್ಪರ್ಶವಾದಿದ್ದಂತಿದೆ. ಕೆಂಗಲ್ ಹನುಮಂತಯ್ಯನವರು ವಿಧಾನಸೌಧ ಕಟ್ಟಿಸಿದಂಥದ್ದು, ಆ ಒಂದು ಕ್ಷೇತ್ರದ ಒಂದು ಮಹಿಮೆ ಕೂಡ ಇದೆ, ಅದ್ರ ಇದಿದೆ. ನೀವೇನ್ ಮಾಡ್ತಾ ಇದ್ದೀರಿ? ಯಾವ್ದಕ್ಕೋಸ್ಕರ ಮಾಡ್ತಾ ಇದ್ದೀರಾ? ನಿಮ್ಮ ಏನಂತಾರೆ DK ಶಿವಕುಮಾರ್ ಮತ್ತೆ ಅವ್ರ ಚೇಲಾಗಳ ರಿಯಲ್ ಎಸ್ಟೇಟ್ ವ್ಯಾಲ್ಯೂಗೆ ಮಾಡ್ತಾ ಇದ್ದೀರಾ? ರೈತರಿಗೆ ಏನ್ ಮಾಡಿದಿರಿ ನೀವು? ಯಾವ ಒಂದು ಸಹಕಾರಿ ಸಂಘದ ಆಗ್ಬೋದು, ಹಾಲು ಉತ್ಪಾದಕರ ಸಂಘದ, ಅದಕ್ಕೆ ಏನಂತಾರೆ ಚುನಾವಣೆಗಳಲ್ಲಿ ಭ್ರಷ್ಟಾಚಾರ ಮಾಡೋದಾಗ್ಬೋದು, ಹಾಲಿನ ಇದು ರೈತರಿಗೆ ಕೊಡೋಂಥದ್ದಾಗ್ಬೋದು, ಅದಿಲ್ಲ. ಅದರಲ್ಲಿ ಬರೀ ಒಂದು ಹೆಸರು ಚೇಂಜ್ ಮಾಡ್ಬಿಟ್ರೆ ನಿಮ್ಮ ಹಣೆ ಬರ ಚೇಂಜ್ ಆಗ್ಬಿಡ್ತಾರೆ. ನಿಮ್ DK ಶಿವಕುಮಾರ್ ಹೆಸರು ಚೇಂಜ್ ಮಾಡ್ಕೊಳ್ರಿ. ರಾಮನಗರದಲ್ಲ, ರಾಮನಗರದ ಇತಿಹಾಸ ಯಾವಾಗಲೂ ರಾಮನಗರ ಇರುತ್ತೆ. ಜನ ಚಕ್ಕಪಟ್ಟಣ ಕಳ್ಸ್ತಾರೆ ನಿಮ್ ಕಡೆಯಲ್ಲಿ. ರಾಜಕೀಯವನ್ನ ದೇವರ ಹೆಸರಲ್ಲಿ ರಾಜಕೀಯ ಮಾಡುವುದನ್ನ ದಯವಿಟ್ಟು ನಿಲ್ಲಿಸಿ. ಥ್ಯಾಂಕ್ ಯು ಸೋ ಮಚ್ ರಘುದೊಡ್ಡೇರಿ ಅವರೇ. ಥ್ಯಾಂಕ್ ಯು ಸೋ ಮಚ್ ಯದುಕುಮಾರ್ ಸರ್, ನಿಮಗೂ ಕೂಡ ಥ್ಯಾಂಕ್ ಯು. ಗಮನಿಸ್ತಾ ಇದ್ದೀವಿ, ಒಂದ್ ಕಡೆ ಕಾಂಗ್ರೆಸ್ ಸರ್ಕಾರದ ಒಂದಷ್ಟು ನಾಯಕರು ಸಮರ್ಥಿಸ್ತಾ ಇದ್ದಾರೆ ರಾಮನಗರ ಜಿಲ್ಲೆಯ ಹೆಸರು ಬದಲಾವಣೆಗೆ. ಮತ್ತೊಂದು ಕಡೆ ವಿರೋಧ ಪಕ್ಷದ ನಾಯಕರು ಅವರದ್ದೇ ಆದಂಥ ರೀತಿಯಲ್ಲಿ ವಿರೋಧಿಸ್ತಾ ಇದ್ದು, ಈ ವಿಚಾರ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗತ್ತೆ.